ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 18ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 18. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ಅನುವಾದ: ಆ ಜ್ಞಾನಿಗಳು ವಿದ್ಯಾ ಮತ್ತು ವಿನಯಯುಕ್ತರಾದ ಬ್ರಾಹ್ಮಣನಲ್ಲಿ ಹಾಗೂ ಹಸು, ಆನೆ, ನಾಯಿ ಮತ್ತು ಚಾಂಡಾಲನಲ್ಲಿಯೂ ಸಹ ಸಮದರ್ಶಿಗಳಾಗಿಯೇ ಇರುತ್ತಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತನ ಪ್ರಾಪ್ತಿಯ ಸಾಧನ ಏನು ಅನ್ನೋದನ್ನ ಹೇಳಿ, ಈಗ ಪರಮಾತ್ಮನ ಪ್ರಾಪ್ತಿಯಾದಂತಹ ಸಿದ್ಧ ಪುರುಷರ ಸಮಭಾವದ ವರ್ಣನೆಯನ್ನು ಈಗ ಮಾಡ್ತಾನೆ ಭಗವಂತ. ಏನು ಹೇಳ್ತಾನೆ ಅಂತಂದರೆ, ಆ ಜ್ಞಾನಿಗಳಿರ್ತಾರಲ್ಲ, ಅವರು ವಿದ್ಯೆ ಮತ್ತು ವಿನಯಯುಕ್ತರಾದ ಬ್ರಾಹ್ಮಣನಲ್ಲಿ, ಅಂದರೆ ವಿದ್ಯೆ ಇರುತ್ತೆ, ಅವನಲ್ಲಿ ವಿನಯ ಇರುತ್ತೆ ಬ್ರಾಹ್ಮಣನಿಗೆ, ಅವನಲ್ಲಿ ಮತ್ತು ಹಸು, ಆನೆ, ನಾಯಿ ಮತ್ತು ಚಂಡಾಲ, ಇವರು ಎಲ್ಲದರಲ್ಲೂ ಕೂಡ ಸಮದರ್ಶಿಗಳಾಗಿರ್ತಾರೆ. ಎಲ್ಲರನ್ನೂ ಕೂಡ ಒಂದೇ ಸಮಾನ ಭಾವದಲ್ಲಿ ನೋಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅರ್ಥ ಏನು ಅಂದರೆ, ಯಾರನ್ನೂ ಭೇದ ಭಾವ ಮಾಡೋದಿಲ್ಲ. ಹಂಗಂದಿದ ತಕ್ಷಣ ನಾಯಿನ ತೊಗೊಂಬಂದು ತೊಡೆ ಮೇಲೆ ಕೂರಿಸ್ಕೊಳ್ಳೋದು ಆ ರೀತಿ ಅಲ್ಲ. ಹಸುಗೇನು ಗೌರವ ಕೊಡಬೇಕೋ ಕೊಡ್ತಾರೆ. ಈಗ ನಡವಳಿಕೆ, ನಾವು ನಡ್ಕೊಳ್ಳೋ ರೀತಿಯಲ್ಲಿ ಬೇರೆ ಥರ ನಾವು ಆಯಾ ಸಂದರ್ಭಕ್ಕೆ ಮತ್ತು ಯಾವ ಜೀವಿ ಜೊತೆ ಹೇಗೆ ನಡ್ಕೋಬೇಕು ಆ ರೀತಿಯೇ ನಡ್ಕೋಬೇಕು. ಅದರದ್ದೇ ಆದಂಥ ಸ್ಥಾನಗಳಿರುತ್ತೆ, ಮಾನ ಇರುತ್ತೆ ಅಲ್ವಾ, ಆ ಗೌರವ ಅದನ್ನೆಲ್ಲ ನಾವು ಕೊಡಬೇಕು. ಆದರೆ ಎಲ್ಲರೂ ಒಂದೇ, ಒಳಗಡೆ ಪರಮಾತ್ಮ ಅನ್ನೋದು ಒಂದೇ ಅಲ್ವಾ, ಅದನ್ನು ಹೇಳ್ತಾ ಇರೋದು. ಅವರು ಯಾವುದರಲ್ಲೂ ಕೂಡ ಮೇಲು ಕೀಳು ಆ ರೀತಿ ಮನೋಭಾವನೆಯನ್ನು ಇಟ್ಕೊಂಡಿರೋದಿಲ್ಲ. ಎಲ್ಲವೂ ಭಗವಂತನೇ ಅನ್ನೋದನ್ನ ತಿಳ್ಕೊಂಡಿರ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಪಂಡಿತಾಹ ಅಂತ ಹೇಳಿದಾರಲ್ಲ, ಯಾವ ಮನುಷ್ಯರ ಬಗ್ಗೆ ಅಥವಾ ಯಾವ ಪುರುಷರ ಬಗ್ಗೆ ಇಲ್ಲಿ ಪಂಡಿತಾಹ ಅಂತ ಹೇಳ್ತಾ ಇರೋದು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಪಂಡಿತಾಹ ಅನ್ನುವಂಥ ಪದ ತತ್ವಜ್ಞಾನಿ ಮಹಾತ್ಮ ಸಿದ್ಧ ಪುರುಷರ ಬಗ್ಗೆ ಹೇಳ್ತಾ ಇರೋದು. ಈಗ ತತ್ವಜ್ಞಾನಿ ಆಗಿರ್ತಾನೆ ಮತ್ತು ಮಹಾತ್ಮ ಸಿದ್ಧ ಪುರುಷ, ಅವನಿಗೆ ಸಿದ್ಧಿ ಆಗಿರುತ್ತೆ ಅಂಥವನ ಬಗ್ಗೆ. ಈಗ ಇಷ್ಟೊತ್ತು ನಾವು ಏನು ಕೇಳಿದ್ವೋ, ಪುನರಾವೃತ್ತಿಯನ್ನು ಪಡೆಯೋದಿಲ್ಲ, ಅವನು ಭಗವಂತನಲ್ಲಿ ಏಕೀಭಾವದಲ್ಲಿ ಸ್ಥಿತನಾಗಿರ್ತಾನೆ ಅಂತೆಲ್ಲ ತಿಳ್ಕೊಂಡ್ವಲ್ಲ ಓದ್ ಭಾಗದಲ್ಲಿ. ಆ ತತ್ವಜ್ಞಾನಿ ಮಹಾತ್ಮ ಸಿದ್ಧ ಪುರುಷರ ಬಗ್ಗೆ ಇಲ್ಲಿ ಪಂಡಿತಾಹ ಅಂತ ಹೇಳ್ತಾ ಇರೋದು ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣನಲ್ಲಿ, ಹಸು, ಆನೆ, ನಾಯಿ ಮತ್ತು ಚಾಂಡಾಲನಲ್ಲಿ ಸಮದರ್ಶನ ಅಂತಂದರೆ ಅರ್ಥ ಏನು, ಸಮವಾಗಿ ನೋಡೋದು ಅಂತಂದರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ತತ್ವಜ್ಞಾನಿ ಸಿದ್ಧ ಪುರುಷರಲ್ಲಿ ವಿಷಮ ಭಾವ ಅನ್ನೋದು ಅಂದರೆ ಏನು, ಇವನು ಬೇರೆ ಅವನು ಬೇರೆ ಅಂತ ಕೆಟ್ಟ ಭಾವನೆ ಇರುತ್ತಲ್ಲ, ಅದು ಕಂಪ್ಲೀಟಾಗಿ ಹೊರಟೋಗ್ಬಿಟ್ಟಿರುತ್ತೆ. ಅವರ ದೃಷ್ಟಿನಲ್ಲಿ ಏನು ಅಂತಂದರೆ, ಒಬ್ಬನೇ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವ ಅಸ್ತಿತ್ವನೂ ಉಳಿಯೋದಿಲ್ಲ. ಅದಕ್ಕೋಸ್ಕರ ಅವರಲ್ಲಿ ಎಲ್ಲ ಕಡೆ ಸಮಭಾವ ಅನ್ನೋದು ಉಂಟಾಗಿರುತ್ತೆ. ಅಂದರೆ ಎಲ್ಲ ನೋಡಿದಾಗ ಅವ್ರಿಗೆ ಒಂದೇ ಕಾಣಿಸ್ತಾ ಇರುತ್ತೆ, ಭಗವಂತ ಒಬ್ಬನೇ ಅನ್ನೋದು. ನಮಗೆ ಹೇಗೆ ಕಾಣಿಸುತ್ತೆ, ನಾನು ಬೇರೆ, ಈ ವಸ್ತುಗಳು ಬೇರೆ, ಆ ಮರ ಬೇರೆ, ಗಿಡ ಬೇರೆ, ಅವನು ಬೇರೆ, ನಾನು ಬೇರೆ ಅಂತೆಲ್ಲ ನಮಗೆ ಕಾಣಿಸುತ್ತೆ. ಆದರೆ ಅವನ ಮನಸ್ಸಲ್ಲಿ ಎಲ್ಲರೂ ಒಂದೇ ಅನ್ನುವಂಥ ಸಮಭಾವನೆ ಇರುತ್ತೆ. ಈ ಮಾತನ್ನು ತಿಳಿಸೋದಕ್ಕೋಸ್ಕರ ಮನುಷ್ಯರ ಒಳಗಡೆ ಉತ್ತಮರಲ್ಲಿ ಉತ್ತಮ ಶ್ರೇಷ್ಠನಾಗಿರುವಂಥವನು ಯಾರು, ಬ್ರಾಹ್ಮಣ. ನೀಚರಲ್ಲಿ ನೀಚನಾಗಿರುವಂಥವನು ಯಾರು, ಚಾಂಡಾಲ. ಉತ್ತಮ ಶ್ರೇಣಿಯಲ್ಲಿ ಬ್ರಾಹ್ಮಣ ಬರ್ತಾನೆ, ನೀಚ ಶ್ರೇಣಿಯಲ್ಲಿ ಚಾಂಡಾಲ ಬರ್ತಾನೆ. ಮತ್ತು ಪಶುಗಳಲ್ಲಿ ಉತ್ತಮವಾಗಿರುವಂಥದ್ದು ಯಾವುದು, ಹಸು. ಮಧ್ಯಮದಲ್ಲಿರುವಂಥದ್ದು ಆನೆ. ಅತಿ ನೀಚವಾಗಿರುವಂಥದ್ದು ನಾಯಿ. ಈ ಉದಾಹರಣೆಯನ್ನು ಕೊಟ್ಟು ಅವರ ಸಮತ್ವ ಏನಿದೆಯೋ ಅದರ ದಿಗ್ದರ್ಶನವನ್ನು ಅವರು ಯಾವ ರೀತಿ ನೋಡ್ತಾರೆ ಅನ್ನೋದಕ್ಕೆ ಮನುಷ್ಯರಲ್ಲಿ ಉತ್ತಮ ಮತ್ತು ನೀಚ ಎರಡನ್ನೂ ತಗೊಂಡು, ಪ್ರಾಣಿಗಳಲ್ಲೂ ಕೂಡ ಉತ್ತಮ ಮತ್ತು ನೀಚವನ್ನು ತಗೊಂಡು ಅವರು ನೋಡುವಂಥ ರೀತಿ ಹೇಗಿರುತ್ತೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇದನ್ನು ತಗೊಂಡಿದ್ದಾರೆ. ಈ 5 ಪ್ರಾಣಿಗಳ ಜೊತೆ ವ್ಯವಹಾರ ಮಾಡಬೇಕಾದ್ರೆ ವಿಷಮತೆಯನ್ನು ಎಲ್ಲರೂ ಮಾಡಬೇಕಾಗತ್ತೆ. ಅಂದರೆ ಇದು ಬೇರೆ ಅದು ಬೇರೆ. ನಾಯಿ ಹತ್ರ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೋಬೇಕಾಗತ್ತೆ, ಆಮೇಲೆ ಹಸು ಹತ್ರ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೋಬೇಕಾಗತ್ತೆ. ಅಲ್ಲಿ ನಾವು ಭೇದವನ್ನು ಮಾಡಬೇಕಾಗತ್ತೆ. ಹೇಗೆ
ಹಸುವಿನ ಹಾಲನ್ನು ಎಲ್ಲರೂ ಕುಡಿತಾರೆ, ಆದರೆ ನಾಯಿಯ ಹಾಲನ್ನು ಯಾವ ಮನುಷ್ಯನೂ ಕುಡಿಯೋದಿಲ್ಲ. ಅದೇ ರೀತಿ ಆನೆ ಮೇಲೆ ಮೆರವಣಿಗೆಯನ್ನು ಮಾಡಿಸ್ತಾರೆ. ನಾಯಿ ಮೇಲೆ ಏನಾದರೂ ಮೆರವಣಿಗೆ ಮಾಡಿಸ್ತಾರಾ? ಇಲ್ಲ. ಆಮೇಲೆ ಯಾವ ವಸ್ತು ಪ್ರಾಣಿಗಳಿಗೆ ತನ್ನ ಶರೀರ ನಿರ್ವಹಣೆ ಮಾಡೋದಕ್ಕೆ ಉಪಯೋಗ ಆಗುತ್ತೋ ಅದು ಮನುಷ್ಯರಿಗೂ ಉಪಯೋಗ ಆಗೋದಿಲ್ಲ ಅಲ್ವಾ? ಈಗ ಪ್ರಾಣಿಗಳು ತಿನ್ನೋದನ್ನ ನಾವು ತಿನ್ನಕ್ಕಾಗತ್ತಾ? ಇಲ್ಲ. ಶ್ರೇಷ್ಠ ಬ್ರಾಹ್ಮಣನ ಪೂಜೆ ಸತ್ಕಾರಾದಿಗಳು ಇದನ್ನೆಲ್ಲ ಮಾಡೋದು ಶಾಸ್ತ್ರಗಳ ಆಜ್ಞೆ. ಶಾಸ್ತ್ರಗಳು ಹೇಳಿದೆ ಬ್ರಾಹ್ಮಣ ಈ ರೀತಿ ಎಲ್ಲ ಮಾಡಬೇಕು ಅಂತಂದ್ಬಿಟ್ಟು. ಇದು ಚಂಡಾಲನಿಗೋಸ್ಕರ ಇರುವಂಥದ್ದು ಅಲ್ಲ. ಅದಕ್ಕೋಸ್ಕರ ಇವರ ಉದಾಹರಣೆಯನ್ನು ಕೊಟ್ಟು ಭಗವಂತ ಯಾವುದರ ವ್ಯಾವಹಾರಿಕ ವಿಷಮತೆ ಅನಿವಾರ್ಯವಾಗಿದ್ರೂ ಕೂಡ ಅದರಲ್ಲಿ ಜ್ಞಾನಿ ಪುರುಷರಿಗೆ ಸಮಭಾವ ಅನ್ನೋದು ಇರುತ್ತೋ ಅಂತ ತಿಳಿಸಿದ್ದಾನೆ. ಅಂದರೆ ಇವ್ರ ಜೊತೆ ನಡ್ಕೊಳ್ಬೇಕಾದ್ರೆ ಅಲ್ಲಿ ಭೇದ ಇದ್ದೇ ಇರುತ್ತೆ. ವಿಷಮತೆ ಅಂತಂದರೆ ಅವ್ರು ಬೇರೆ ಇವ್ರು ಬೇರೆ ಅಂತ ಸಪ್ರೇಷನ್ ಮಾಡುವಂಥದ್ದು. ಅವ್ರ ಹತ್ರನೇ ಬೇರೆ ರೀತಿ ನಡ್ಕೋಬೇಕಾಗತ್ತೆ, ಇವ್ರ ಹತ್ರನೇ ಬೇರೆ ರೀತಿ ನಡ್ಕೋಬೇಕಾಗತ್ತೆ. ಆ ಥರ ಅನಿವಾರ್ಯ ಇದ್ದರೂ ಕೂಡ ಅದರಲ್ಲಿ ಆ ಜ್ಞಾನಿ ಪುರುಷರಿಗೆ ಸಮಭಾವನೆ ಅನ್ನೋದು ಇರುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಯಾವ ಕಾರಣದಿಂದ ಕೂಡ ಎಲ್ಲೂ ಕೂಡ ಯಾವಾಗಲೂ ಅವರಲ್ಲಿ ವಿಷಮ ಭಾವ ಅನ್ನೋದು ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಈ ಶ್ಲೋಕವನ್ನು ಬೇಕಾದಷ್ಟು ಸರಿ ಕೇಳಿರ್ತೀವಿ ನಾವು. ಈಗ ಸ್ಪಷ್ಟವಾಗಿ ಇದರ ಅರ್ಥ ನಮಗೆ ಗೊತ್ತಾಗಿದೆ ಅಲ್ವಾ? ಇನ್ನೊಂದು ಪ್ರಶ್ನೆ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.